ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈಟ್ ಟೇಸ್ಟಿ. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಬ್ರಿಂಜಾಲ್ ರೈಸ್, ಅಂದರೆ ಬದನೆಕಾಯಿ ಅನ್ನ. ಹೆಚ್ಚು ಕಡಿಮೆ ವಾಂಗಿಬಾತ್ ಅಂದ್ಕೋಬೋದು ನಾವು. ಆದರೆ ಇದು ಅಂಥದ್ದಲ್ಲ, ಇದು ರೈಸ್ ಸಪ್ರೇಟು, ಬ್ರಿಂಜಾಲ್ ಸಪ್ರೇಟಾಗಿ ಗೊಜ್ಜು ಮಾಡಿ ನಾವು ಮಿಕ್ಸ್ ಮಾಡೋದು. ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ಮತ್ತು ಲಂಚ್ ಬಾಕ್ಸ್ ರೆಸಿಪಿ ಇದು. ಮಕ್ಕಳಿಗೆ ಕೊಟ್ಟು ಕಳಿಸಿದ್ರೆ ಬಾಕ್ಸ್ ಖಾಲಿಯಾಗಿ ಬರೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಬನ್ನಿ ಫ್ರೆಂಡ್ಸ್, ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ಫ್ರೆಂಡ್ಸ್, ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ. ಫ್ರೆಂಡ್ಸ್ ಬನ್ನಿ ವಿಡಿಯೋಗೆ ಹೋಗೋಣ. ಈ ಬದನೆಕಾಯಿ ಬಾತ್ ಮಾಡೋಕ್ಕೆ ಮೊದಲು ಒಂದು ಪೌಡ್ರು ರೆಡಿ ಮಾಡ್ಕೋಬೇಕು. 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, 2 ಟೇಬಲ್ ಸ್ಪೂನಷ್ಟು ಧನಿಯಾ, 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಒಂದು ಇಂಗು, ಹಾಲಿಂಗು, ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸು, ಒಂದು 7 ಮಣ್ಕಟ್ಟಿರೋ ಮೆಣಸಿನ್ಕಾಯಿ, 1 ಗುಂಟೂರು ಮೆಣಸಿನ್ಕಾಯಿ, 1 ಬೆಳಗ್ಗೆ ಮೆಣಸಿನ್ಕಾಯಿ. ನಿಮಗೆ ಮೆಣಸಿನ್ಕಾಯಿ ಬೇಕಾದರೆ ಜಾಸ್ತಿ ಸೇರಿಸ್ಕೋಬೋದು. ನಾನು ಈ ಮಸಾಲ ನನಗೆ 1 kg ರೈಸ್ಗೆ ಆಗುತ್ತೆ. ಈಗ ನಾನು ಕಡಿಮೆನೇ ಹಾಕಿರೋದು. ಅಕ್ಕಿ ಒಂದು 400 ಗ್ರಾಮ್ ಅಷ್ಟು ಅಕ್ಕಿ ಹಾಕಿದ್ದೀನಿ. ಅದಕ್ಕೆ ಮಾತ್ರ ಸೇರಿಸ್ಕೊಂಡು ಮಿಕ್ಕಿದ್ದು ಉಳಿದಿರೋದು ತೆಗೆದಿಡ್ತೀನಿ, ಇನ್ನೊಂದು ದಿವಸಕ್ಕೆ ಆಗುತ್ತೆ ಅಂತ. ಆದಷ್ಟು ಲೋ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಂಡಿರಿ ಇದನ್ನು. ಇದು ಒಂದು 20-30% ಹುರಿದಾದ್ಮೇಲೆ ಇದು ನಾನು ಜೀರಿಗೆ 1 ಟೇಬಲ್ ಸ್ಪೂನ್ ಹಾಕ್ತೀನಿ. ಅದನ್ನು ಸೇರಿಸಿ ಈಗ ಹುರ್ಕೋಬೇಕು. ಎಲ್ಲ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು, ಅಷ್ಟು ತನಕ ಹುರಿಬೇಕು. ನಾನು ಒಂದು ಸಣ್ಣ ನೆಲ್ಲಿಕಾಯಿಯಷ್ಟು ಹುಣಸೆಹಣ್ಣು ಸೇರಿಸಿದ್ದೀನಿ. ನಿಮ್ಗೆ ಹುಣಸೆಹಣ್ಣು ಬೇಡ ಅಂದರೆ ನೀವು ಕೊನೆಯಲ್ಲಿ ನಿಂಬೆಹಣ್ಣು ಹಿಂಡಬೇಕು. ಅದಕ್ಕಿಂತ ಹುಣಸೆಹಣ್ಣೆ ನಾನು ಸೇರಿಸಿ ಈಗ ಎಲ್ಲ ಫ್ರೈ ಮಾಡಿಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ ಅಂತ ಹುಣಸೆಹಣ್ಣೆ ಸೇರಿಸ್ತಾಯಿದ್ದೀನಿ. ಬದನೆಕಾಯಿ ಬಾತು ಚೆನ್ನಾಗಿರುತ್ತೆ ಟೇಸ್ಟು. ಆದರೆ ವಾಂಗಿಬಾತು ಬೇರೆ ಟೇಸ್ಟು, ಅದು ಬೇರೆ ಲೆವೆಲ್ ಅನ್ಬೋದು. ಇದು ಬೇರೆ, ಇದು ಹೋಮ್ ಮೇಡ್. ನಮಗೆ ಈ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಯಾವಾಗಲಾದರೂ ನಾವು ಇದನ್ನು ಮಾಡ್ಕೋಬೋದು ಒಗ್ಗರಣೆಗೆ. ಲಂಚ್ ಬಾಕ್ಸ್ ರೆಸಿಪಿ ಅಂತ ಎಲ್ಲರೂ ಇಷ್ಟಪಡ್ತಾರೆ. ಇದೇ ಬೇರೆ ಥರ ಟೇಸ್ಟು, ಚೆನ್ನಾಗಿರುತ್ತೆ. ಆದರೆ ಈಗ ಮಸಾಲೆ ಎಲ್ಲ ಆರಿದೆ. ಇದನ್ನು ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ. ಇದನ್ನು ನೈಸಾಗಿ ರುಬ್ಕೋಬೇಕು. ಎಷ್ಟು ನೈಸ್ ಆಗುತ್ತೋ ಅಷ್ಟು ನಾವು ರುಬ್ಕೊಳ್ಳೋಣ. ನನಗೊಂದು 80% ನೈಸ್ ಆಗಿದೆ, ಸಾಕು. ಇಷ್ಟಾದರೆ ಸಾಕು. ನಿಮ್ಮ ಕಲರ್ ಬೇಕಂದರೆ ಎಲ್ಲ ಬೆಳಗ್ಗೆ ಮೆಣಸಿನ್ಕಾಯಿನೇ ಸೇರಿಸ್ಕೊಳ್ಳಿ, ಇಲ್ಲ ಇದು ಅರ್ಧ ಸೇರಿಸ್ಕೊಳ್ಳಿ. ನಾನು ಒಂದೇ ಒಂದು ಬೆಳಗ್ಗೆ ಮೆಣಸಿನ್ಕಾಯಿ, 1 ಗುಂಟೂರು ಮೆಣಸಿನ್ಕಾಯಿ, ಮಿಕ್ಕಿದ್ದು ಒಂದು 7-8 ಮಣ್ಕಟ್ಟಿರೋ ಮೆಣಸಿನ್ಕಾಯಿ ಹಾಕ್ತೆ. ಈಗ ಒಗ್ಗರಣೆ. ಇದಕ್ಕೊಂದು ಸ್ವಲ್ಪ ಧಾರಾಳವಾಗಿ ಎಣ್ಣೆ ಬಿಟ್ಕೊಳ್ಳಿ. ನಾನು ಒಂದು 1/4 kg ಅಷ್ಟು ಬದನೆಕಾಯಿ ಕಟ್ ಮಾಡಿ ಇಟ್ಟಿದ್ದೀನಿ. ಎಣ್ಣೆ ಕಾದಿದ ತಕ್ಷಣ ಸಾಸಿವೆ ಸಿಡಿದಾದ್ಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಕಾಯಿ ಬೀಜ ಎಲ್ಲ ಹಾಕೋದು. ನಾವು ವಾಂಗಿಬಾತ್ಗೆ ಸಾಸಿವೆ ಹಾಕಲ್ಲ, ಚಕ್ಕೆ ಲವಂಗ ಎಲ್ಲ ಹಾಕ್ತೀವಿ. ಇದು ಹಂಗಲ್ಲ. ಇದು ಈ ಬದನೆಕಾಯಿ ಹಾಕೋದ್ರಿಂದ ವಾಂಗಿಬಾತ್ ಅನ್ಕೋಬೋದು. ಆದರೆ ವಾಂಗಿಬಾತೇ ಬೇರೆ, ಇದೇ ಬೇರೆ. ಹೆಚ್ಚು ಕಡಿಮೆ ಸೆಮಿ ವಾಂಗಿಬಾತ್ ಅನ್ಕೋಬೋದು. ಅದಕ್ಕೆ ಮೈಸೂರು ಬದನೆಕಾಯಿ, ಇದಕ್ಕೆ ಯಾವ ಬದನೆಕಾಯಿ ಆದರೂ ಸರಿ. ಈಗ ಸಾಸಿವೆ ಸಿಡಿತು, ಕಡಲೆಕಾಯಿ ಬೀಜ ನಿಮ್ಗೆ ಎಷ್ಟು ಇಷ್ಟನೋ ಅಷ್ಟು ಹಾಕ್ಕೊಳ್ಳಿ. 1 ಸ್ಪೂನು ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, ಕರಿಬೇವು, 1 ಮೆಣಸಿನ್ಕಾಯಿ, ಮಣ್ಕಟ್ಟಿರೋ ಮೆಣಸಿನ್ಕಾಯಿನೇ ಒಗ್ಗರಣೆಗೆ ತೊಗೊಂಡಿದ್ದೀನಿ. ನಾನು ಗುಂಟೂರು ತೊಗೋಬೋದು, ಇವತ್ತು ನಾನು ಮಣ್ಕಟ್ಟಿರೋದೇ ತೊಗೊಂಡಿದ್ದೀನಿ. ಈಗ ಒಂದು ಅರ್ಧ ಫ್ರೈ ಆಗಿದೆ ಕಡಲೆಕಾಯಿ ಬೀಜ, ಶೇಂಗಾ. ಈಗ ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು, ಮೆಣಸಿನ್ಕಾಯಿ ಎಲ್ಲ ಹಾಕಿ ಒಗ್ಗರಣೆ. ಆದಷ್ಟು ಲೋ ಮೀಡಿಯಮ್ ಫ್ಲೇಮ್ಲಿಟ್ಟು ಸೀದಿಸ್ತೇ ಫ್ರೈ ಮಾಡ್ಕೊಳ್ಳಿ. ಈಗ ಕಟ್ ಮಾಡಿರೋ ಬದನೆಕಾಯಿ ನಾನು ನೀರಲ್ಲಿ ಹಾಕಿ ತೆಗೆದಿಟ್ಟಿದ್ದೀನಿ, ಇಲ್ಲಾಂದರೆ ಅದು ಕಪ್ಪಗಾಗುತ್ತೆ. ಈ ಬದನೆಕಾಯಿನ ಈಗ ನಾವು ಎಣ್ಣೆಯಲ್ಲೇ ಫ್ರೈ ಮಾಡಿ ಬೇಯಿಸ್ಬೇಕು. ಎಣ್ಣೆಯಲ್ಲೇ ಬೇಯಿಸ್ತೀನಿ. ಈಗ ಲೋ ಮೀಡಿಯಮ್ ಫ್ಲೇಮಲ್ಲೇ ಒಂದು 10 ನಿಮಿಷ ಆಗುತ್ತೆ ಇದು ಬೇಯೋಕ್ಕೆ. ಒಂದು ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಅರಿಶಿನ ಪುಡಿ ಜೊತೆಗೆ ಉಪ್ಪು ಸೇರಿಸಿ ನೀವು ಫ್ರೈ ಮಾಡ್ಕೊಳ್ಳಿ. ಉಪ್ಪು ಸ್ಕಿಪ್ ಆಗಿದೆ ವಿಡಿಯೋ, ಅದರಿಂದ ನೀವು ಉಪ್ಪು ಜೊತೆಗೆ ಸೇರಿಸ್ಕೊಳ್ಳಿ. ನಾನು ಹಾಕಿದ್ದೀನಿ, ಅದು ಸ್ಕಿಪ್ ಆಗಿದೆ. ಫ್ರೆಂಡ್ಸ್, ಬದನೆಕಾಯಿ ಬೆಂದಿದೆ ಅಂತ ನೋಡಿಕೊಂಡು ಅನ್ನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ. ನನ್ನ ಅನ್ನ ಆಲ್ರೆಡಿ ಮಾಡಿದ್ದೀನಿ. ಅನ್ನ ಬಸ್ತಿದ್ದೀನಿ. ನಾನು ಕುಕ್ಕರಲ್ಲಿ ಇಟ್ಟರೆ ಅದು ಅಷ್ಟೊಂದು ಚೆನ್ನಾಗಿ ಬರೋಲ್ಲ ಹಿಂಗೆ ಮಿಕ್ಸ್ ಮಾಡೋದಕ್ಕೆ, ಅದರಿಂದ ಬಸ್ತಿದ್ದೀನಿ. ಬಸಿಯೋಕ್ಕೆ ಮುಂಚೆನೇ ಅನ್ನ ಕುದಿಬೇಕಾದ್ರೆ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಅಥವಾ ಎಣ್ಣೆ ಹಾಕಿ ಬಸಿರಿ, ಚೆನ್ನಾಗಿರುತ್ತೆ. ಇನ್ನೊಂದು, ನಾನು ಅನ್ನ ಮಾಡಬೇಕಾದ್ರೆ ನಾನು ಉಪ್ಪು ಹಾಕಿ ಮಾಡಿದ್ದೀನಿ. ಅದರಿಂದ ಉಪ್ಪು ಸಾಕಾಗಿಲ್ಲ ಅಂದರೆ ಆಮೇಲೆ ಸೇರಿಸ್ಕೊಳ್ಳೋಣ. ಈಗ ಪುಡಿ ಫಸ್ಟೇ ನಾವು ರೆಡಿ ಮಾಡಿಲ್ವಾ, ಆ ಪೌಡ್ರನ್ನ ರೆಡಿ ಮಾಡಿಕೊಂಡು ಅದನ್ನು ಸೇರಿಸಿ ಈಗ ಮಿಕ್ಸ್ ಮಾಡೋಣ. ನಿಮ್ಗೆ ಎಷ್ಟು ಪುಡಿ ಬೇಕನ್ಸುತ್ತೋ ಅಷ್ಟು ಹಾಕ್ಕೊಳ್ಳಿ. ಇದು ಖಾರಕ್ಕೆ ತಕ್ಕಷ್ಟು, ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಒಂದು
ಅರ್ಧ ಸ್ಪೂನಷ್ಟು ಕಸ್ತೂರಿ ಮೇಥಿ, ಅದನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇಲ್ಲಾಂದರೆ ನೀವು ಪೌಡ್ರು ರೆಡಿ ಮಾಡ್ತೀರಲ್ಲ, ಆವಾಗ ಒಂದು 1/4 ಸ್ಪೂನಷ್ಟು ಮೆಂತ್ಯ ಹಾಕಿ ಹುರ್ಕೊಳ್ಳಿ, ಆವಾಗ ಟೇಸ್ಟ್ ಮಾಮೂಲಿ ಟೇಸ್ಟ್ ಬರುತ್ತೆ, ಚೆನ್ನಾಗಿರುತ್ತೆ. ಮೆಂತ್ಯ ಹಾಕಿಲ್ಲ ನಾನು, ಅದರಿಂದ ಕಸ್ತೂರಿ ಮೇಥಿ ಹಾಕ್ತೀನಿ. ನೀವು ಬೇಕಾದರೆ ಮೆಂತ್ಯನೂ ಹಾಕಿ ಹುರಿದು ಪೌಡ್ರ್ ಮಾಡ್ಕೊಬೋದು. ಅನ್ನ ಚೆನ್ನಾಗಿ ಬಿಸಿ ಆಗ್ತಾಯಿದೆ ನೋಡಿ. ಆಲ್ರೆಡಿ ಬಿಸಿಯಾಗೇ ಇತ್ತು, ಅದು ನಾನು ಆರಿಸ್ದೆ. ಪೌಡ್ರೆಲ್ಲ ಹಾಕಿದ್ದೀವಲ್ಲ, ಒಂದು ಸ್ವಲ್ಪ ಬಿಸಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಉಪ್ಪು ಖಾರ ಒಂದು ಸ್ವಲ್ಪ ಕಡಿಮೆ ಇತ್ತು, ಮತ್ತೆ ಸೇರಿಸ್ಕೋಬೋದು. ಉಪ್ಪು ಖಾರ ಕಡಿಮೆ ಇದ್ದರೆ, ಈಗ ನಾನು ಪೌಡ್ರ್ ಸೇರಿಸಿದ್ದೀನಿ ನೋಡಿ, ಉಪ್ಪು ಒಂದು ಸ್ವಲ್ಪ ಸೇರಿಸಿದ್ದೀನಿ. ನೀವು ಅನ್ನ ಮಾಡಬೇಕಾದ್ರೆ ಒಂದು ಸ್ವಲ್ಪ ಬಿಡಿ ಬಿಡಿಯಾಗಿ ಮಾಡ್ಕೊಳ್ಳಿ, ಆವಾಗಲೇ ಇದು ಟೇಸ್ಟ್ ಚೆನ್ನಾಗಿರೋದು. ಇವತ್ತು ನಮ್ಮ ಮನೇಲಿ ಒಂದು ಸ್ವಲ್ಪ ಸಾಫ್ಟಾಗಿದೆ, ಇದು ಟೇಸ್ಟು ಚೆನ್ನಾಗಿ ಬಂದಿದೆ. ನಾವು ಮುಂಚೆನೆಲ್ಲ ಹಾಕಿದ್ದೀವಲ್ಲ, ಅದರಿಂದ ಅದು ಟೇಸ್ಟು ಚೆನ್ನಾಗಿ ಬರುತ್ತೆ. ಬದನೆಕಾಯಿ ಬಾತ್ ರೆಡಿ ಆಯಿತು, ಎಲ್ಲ ರೆಡಿ ಆಯಿತು. ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೆ ಒಂದು ಸರ್ತಿ ಕಲಸಿ ನಾವು ಟೇಸ್ಟ್ ಮಾಡೋದಷ್ಟೇ. ಈಗ ತುಂಬ ಚೆನ್ನಾಗಿ ರೆಡಿಯಾಗಿದೆ. ನೀವು ಈ ಪೌಡ್ರ್ ಇದ್ದರೆ ಕ್ಯಾಪ್ಸಿಕಮಲ್ಲೂ ಮಾಡ್ಬೋದು, ತೊಂಡೆಕಾಯಲ್ಲೂ ಮಾಡ್ಬೋದು, ಮತ್ತು ಬದನೆಕಾಯಲ್ಲೂ ಮಾಡ್ಬೋದು. ನೀವು ಯಾವುದ್ರಲ್ಲಿ ಮಾಡೋದು ಟೇಸ್ಟ್ ಮಾತ್ರ ಪಕ್ಕಾ ಚೆನ್ನಾಗಿರುತ್ತೆ. ನೀವು ಇವನ್ನ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೊಟ್ಟರೆ ಒಂದು ಅನ್ನನೂ ಬಿಡೋಲ್ಲ, ಅಷ್ಟು ಚೆನ್ನಾಗಿ ಮಕ್ಕಳು ಖಾಲಿ ಮಾಡ್ತಾರೆ. ಇದಕ್ಕೆ ಬೇಕಾದರೆ ಒಂದು ಸ್ವಲ್ಪ ನಾವು ಬೆಲ್ಲ ಹಾಕ್ಕೋಬೋದು. ಇವತ್ತು ನಾನು ಬೆಲ್ಲ ಹಾಕಿಲ್ಲ, ಬೆಲ್ಲ ಹಾಕಿದ್ರು ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ನೂ ಒಳ್ಳೊಳ್ಳೆ ವಿಡಿಯೋ ಕೊಡ್ತಾಯಿರ್ತೀನಿ ಫ್ರೆಂಡ್ಸ್.